ವರ್ಷದ ನಂತರ ಕಾಣಿಸ್ಕೊಳ್ತಾ ಇದ್ದ ಹಾರ್ಟ್ ಅಟ್ಯಾಕ್ ಇತ್ತೀಚಿನ ದಿನಗಳಲ್ಲಿ 20 ವರ್ಷ 25 ವರ್ಷ 30 ವರ್ಷಕ್ಕೆ ನೋಡ್ತಾ ಇದ್ದೀವಿ. ಬಹಳ ಖುಷಿಯಾಗಿರ್ತಾರೆ, ಹಾರ್ಟ್ ಅಟ್ಯಾಕ್ ಅಂತ ಅಲ್ಲೇ ಬಿದ್ದು ಸಾಯ್ತಾ ಇದ್ದಾರೆ. ಮೊನ್ನೆ ತಾನೇ ನೋಡಿದ್ವಿ 17ನೇ ತಾರೀಕು ಆ ಹುಡುಗ ಪಾಪ ತಾಳಿ ಕಟ್ಟಿ ಇನ್ನೇನು ನವ ವಧುವಿನೊಂದಿಗೆ ಮಾತುಕತೆ ಶುರು ಮಾಡಬೇಕು, ತಾಳಿ ಕಟ್ಟಿದ 5 ನಿಮಿಷಕ್ಕೆ ಕುಸಿದು ಬಿದ್ದು ಸಾಯ್ತಾರೆ. ಮತ್ತೊಂದು ರಾಕೇಶ್ ಸಾವನ್ನ ನೋಡಿದ್ವಿ. ಒಂದು ಪಾರ್ಟಿಯಲ್ಲಿ ಹಳದಿ ಶಾಸ್ತ್ರದಲ್ಲಿ ಕೂಡ ಡ್ಯಾನ್ಸ್ ಮಾಡಬೇಕಾದ್ರೆ ಬಿದ್ದು ಸಾವನ್ನಪ್ಪಿರೋದು. ಏನಾಗ್ತಾ ಇದೆ, ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ, ನಮ್ಮಲ್ಲಿ ಆಗಬೇಕಾಗಿರುವಂತಹ ಬದಲಾವಣೆಗಳು ಏನು ಮತ್ತು ನಾವು ಯಾವುದನ್ನು ಬದಲಾವಣೆ ಮಾಡ್ಕೊಂಡಿದ್ದೀವಿ ಅಂತ ಈ ಹಾರ್ಟ್ ಅಟ್ಯಾಕ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ಸರಿ ಮಾಡ್ಕೊಳ್ಬೇಕಾಗಿರೋದು ಏನು, ಯಾಕೆ ಇದೆಲ್ಲದ್ರ ಬಗ್ಗೆ ಅಂದರೆ ಹೆಚ್ಚಿನ ಗಮನವನ್ನು ನಾವು ಕೊಡ್ತಾ ಇಲ್ವಾ? ನೋಡಿ, ನಮ್ಮ ತಂದೆ ತಾಯಿ ಕೂಡ ನಮ್ಮನ್ನು ಬಹಳ ಕಷ್ಟಪಟ್ಟೆ ಸಾಕಿದ್ದಾರೆ. ಬಟ್ ಅವರಿಗೆಲ್ದಲ್ಲೇ ಇರುವಂತಹ ಸ್ಟ್ರೆಸ್ಸು ಆಂಗ್ಸೈಟಿ ನಾವ್ಯಾಕೆ ತಗೊಳ್ತಾ ಇದ್ದೀವಿ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಬಹಳ ಇನ್ಫಾರ್ಮೇಷನನ್ನು ಕೊಡಿಸುವಂತಹ ಕೆಲಸವನ್ನು ಈ ಕಾರ್ಯಕ್ರಮದಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೆ. ಹೊತ್ತಿನ ವಿಶೇಷ ಲಬ್ ಡಬ್. ನಾನು ವಿದ್ಯಾ ಮಲ್ನಾಡ್. ಯಾಕೆ ಹೃದಯ ಸ್ತಂಭನ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂದ್ರೆ ನಮ್ಮ ಸುತ್ತಮುತ್ತಲೇ ಆಗಿರುವಂತಹ ಉದಾಹರಣೆಗಳ ಜೊತೆಗೆ ಏನಾಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ವೆರಿ ಕ್ವಿಕ್ ಆಗಿ ಒಂದು ರಿಪೋರ್ಟ್ ಇದೆ. ಮೊದಲು ನೋಡ್ತಾ ಹೋಗೋಣ. ಮೇಡಮ್ ಪ್ಲೀಸ್. ಹೃದಯಾಘಾತ, ಹೃದಯ ಸ್ತಂಭನ ಯಾವಾಗ ಬರುತ್ತದೋ ಹೇಗೆ ಬರುತ್ತದೋ ಹೇಳೋಕೆ ಆಗ್ತಾ ಇಲ್ಲ. ಎಲ್ಲವೂ ಆರೋಗ್ಯವಾಗಿರುತ್ತೆ, ಆದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಗೊತ್ತೇ ಇಲ್ಲದಂತೆ ಸಾವು ಸಂಭವಿಸುತ್ತೆ. ಇತ್ತೀಚೆಗೆ ಬಾಗಲಕೋಟೆಯಲ್ಲಿ ಆದ ಘಟನೆ ಎಂಥವರನ್ನು ಬೆಚ್ಚಿ ಬೀಳಿಸುವಂತಿದೆ. ತಾಳಿ ಕಟ್ಟಿದ ನಿಮಿಷಗಳಲ್ಲೇ ವರನಿಗೆ ಹೃದಯಾಘಾತ. ಇದು ಬಾಗಲಕೋಟೆಯ ಜಮಖಂಡಿಯಲ್ಲಿ ನಡೆದ ಘಟನೆ. ತಾಳಿ ಕಟ್ಟಿದ ಕೆಲವೇ ನಿಮಿಷಗಳಲ್ಲಿ ಮೃತಪಟ್ಟ ಯುವಕ ಪ್ರವೀಣ್ ಕುರ್ಣಿ, ವಯಸ್ಸು ಇನ್ನು 27 ವರ್ಷ. ನಂದಿಕೇಶ್ವರ ಕಲ್ಯಾಣ ಮಂಟಪದಲ್ಲಿ ವಿವಾಹ ಪೂಜಾ ವಿಧಿವಿಧಾನಗಳಲ್ಲಿ ಸಂಭ್ರಮದಿಂದಲೇ ಭಾಗವಹಿಸಿದ್ದ ಪ್ರವೀಣ್ ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಆರತಕ್ಷತೆಗಾಗಿ ವೇದಿಕೆ ಏರಿದ್ದರು. ಶುಭಾಶಯ ಸ್ವೀಕರಿಸುತ್ತಿರುವಾಗಲೇ ತಲೆ ಸುತ್ತಿ ಬಂದು ಕುಸಿದು ಬಿದ್ದಿದ್ದಾರೆ. ಏನಾಯ್ತು ಅಂತ ಅರಿವಾಗಿ ಆಸ್ಪತ್ರೆಗೆ ಕರೆತರುವಷ್ಟರಲ್ಲಿ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. 2025 ಮೇ 11 ನಟ ರಾಕೇಶ್ ಪೂಜಾರಿ ಹೃದಯಾಘಾತ. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಕೆಲವು ಚಿತ್ರಗಳಲ್ಲಿ ನಟಿಸಿ ಈಗಷ್ಟೇ ಹೆಸರು ಮಾಡುತ್ತಿದ್ದ ರಾಕೇಶ್ ಪೂಜಾರಿ ಸ್ನೇಹಿತನ ಮದುವೆಯ ಮೆಹಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾಗ ಹೃದಯಾಘಾತದಿಂದ ಮೃತಪಟ್ಟರು. ಅವರಿಗೂ ವಯಸ್ಸು 33 ವರ್ಷ. ದುಶ್ಚಟಗಳಿರಲಿಲ್ಲ. ಜನವರಿ 11 8 ವರ್ಷದ ಬಾಲಕಿಗೆ ಹೃದಯಾಘಾತ. ಇದು ಗುಜರಾತ್ನಲ್ಲಿ ನಡೆದಿರುವ ಘಟನೆ. ಕೇವಲ 8 ವರ್ಷದ ಬಾಲಕಿ ಶಾಲೆಯಲ್ಲಿ ಇದ್ದಕ್ಕಿದ್ದಂತೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾಳೆ. ಫೆಬ್ರವರಿ 21 ತೆಲಂಗಾಣದಲ್ಲಿ 10ನೇ ತರಗತಿ ವಿದ್ಯಾರ್ಥಿನಿ ಸಾವು. ಆ ಹುಡುಗಿಯ ಹೆಸರು ಶ್ರೇಣಿದೆ. ವಯಸ್ಸು ಇನ್ನೂ 15 ವರ್ಷ. ಶಾಲೆಯಲ್ಲಿದ್ದಾಗಲೇ ಹೃದಯಾಘಾತದಿಂದ ಏಕಾಏಕಿ ಕುಸಿದು ಸಾವನ್ನಪ್ಪಿದ್ದಾಳೆ. 2025 ಫೆಬ್ರವರಿ 10 ವಿವಾಹದಲ್ಲಿ ನೃತ್ಯ ಮಾಡುತ್ತಿದ್ದಾಗ ವಧುವಿಗೆ ಹೃದಯಾಘಾತ. ಇದು ಮಧ್ಯಪ್ರದೇಶದಲ್ಲಿ ನಡೆದಿದ್ದ ಘಟನೆ. 23 ವರ್ಷದ ಪರಿಣಿತ ಜೈನ್ ತಮ್ಮದೇ ವಿವಾಹ ಕಾರ್ಯಕ್ರಮದಲ್ಲಿ ನೃತ್ಯ ಮಾಡುತ್ತಿದ್ದಾಗ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಸೆಪ್ಟೆಂಬರ್ 8 ನಟ ವಿಕಾಸ್ ಸೇಠಿ ನಿದ್ರೆಯಲ್ಲೇ ಮರಣ. ವಿಕಾಸ್ ಸೇಠಿ ಎಂಬ 48 ವರ್ಷದ ನಟ ಮುಂಬೈನಲ್ಲಿ ನಿದ್ರೆಯಲ್ಲಿದ್ದಾಗಲೇ ಹೃದಯಾಘಾತಕ್ಕೆ ಸಾವನ್ನಪ್ಪಿದ್ದಾರೆ.